ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಆತ್ಮೀಯರೇ, ಇವತ್ತು ನಮ್ಮೊಟ್ಟಿಗಿದ್ದಾರೆ ಸರಿಗಮಪ ಸೀಸನ್ 20ರ ರನ್ನರ್ ಅಪ್ ರಮೇಶ್ ಲಮಾಣಿ ಅವರು ಬಂದಿದ್ದಾರೆ. ಒಂದು ಅನಿರೀಕ್ಷಿತ ಭೇಟೆ. ಇಲ್ಲಿ ಚನ್ನಗಿರಿ ಸಮೀಪದ ಒಂದು ಕಬ್ಬಳಕೆ ಕಾರ್ಯಕ್ರಮಕ್ಕೆ ಬಂದ್ರು. ಭಾಳ ಕಷ್ಟ ಆಯಿತು ಅವ್ರು ನಾವು ಕರ್ಕೊಂಬಂದಿದ್ದು. ಬಂದರು, ಕೊನೆಗೂ ನಮ್ಮ ಮನೆಗೆ ಬಂದರು. ಒಂದು ಟೈಮ್ ಲಿಮಿಟ್ ಹೇಳಿದ್ದಾರೆ, ಒಂದು 10ರಿಂದ 15 ನಿಮಿಷದೊಳಗೆ ಸಂದರ್ಶನ ಮುಗಿಸ್ರಿ ಅಂತೇಳಿ. ಅದೇ ರೀತಿಯಾಗಿ ನಾವು ಮುಗಿಸ್ತಾ ಇದ್ದೀವಿ. ಕೆಲವೊಂದು ಪ್ರಶ್ನೆಗಳು ಸರಳವಾದ ಉತ್ತರಗಳೊಂದಿಗೆ ನಾವು ಅವ್ರನ್ನ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಕಳಿಸ್ಕೊಡ್ತಿದ್ವಿ. ನಮಸ್ಕಾರ ರಮೇಶ್ ಅವರು. ನಮಸ್ಕಾರ ಸರ್. ನಮಸ್ಕಾರ. ನಾವಂತೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಆರಾಮದೀವಿ. ನೀವೆಲ್ಲರೂ ಚೆನ್ನಾಗಿರ್ರಿ. ನಿಮ್ಮೆಲ್ಲರ ಆಶೀರ್ವಾದ ಇರೋದಕ್ಕೆ ನಮ್ಮಂಥ ಸಣ್ಣ ಪುಟ್ಟ ಕಲಾವಿದರೆಲ್ಲರೂ ಬೆಳಕತ್ತಿರ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಸದಾ ಶಾಶ್ವತವಾಗಿ ಎಲ್ಲ ಕಲಾವಿದರ ಮ್ಯಾಗ ಹಿಂಗೆ ಇರಲಿ ಅಂತ ಬೆಳ್ಕೊತೀನಿ ರೀ. ಹೇಳ್ರಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಮ್ಮ ರಮೇಶ್ ಲಮಾಣಿ ಅವ್ರದ್ದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದ್ರೊಂದಿಗೆ ಅವ್ರಿಗೆ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಅವ್ರು ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡಿ. ಎಲ್ಲೋ ಒಂದು ಗದಗ ಸಮೀಪದ ಮಜೂರು ತಾಂಡದಲ್ಲಿ ಕುರಿಗಾಯಿಯಾಗಿದ್ದಂಥ ವ್ಯಕ್ತಿ, ಈ ಹಿಂದೆ ಹನುಮಂತರವರು ಯಾವ ಮಟ್ಟಕ್ಕೆ ಹೆಸರು ಬೆಳೆಸಿದಾರೋ ಅದೇ ಮಟ್ಟಕ್ಕೆ ಇವರು ಬೆಳಿಬೇಕಂತ ಒಂದು ಮಹದಾಸೆ. ಒಂದು ಏನಪ್ಪ ಅಂತಂದರೆ, ನಮ್ಮ ರಮೇಶ್ ಲಮಾಣಿಯವರಾಗಿರ್ಬೋದು, ನಮ್ಮ ಹನುಮಂತಣ್ಣವರಾಗಿರ್ಬೋದು, ಎಷ್ಟು ಮಟ್ಟಕ್ಕೆ ಹೆಸರು ಬೆಳೆದ್ರೂ 4 ಜನ ಗುರುತಿಸೋ ಮಟ್ಟಕ್ಕೆ ಬೆಳೆದ್ರು ಅದೇ ಸಿಂಪಲ್ ಸರಳವಾಗಿರ್ತಾರೆ. ಅದು ಅರ್ಧ ನಮ್ಮ ಜನರಿಗೆ, ಕರ್ನಾಟಕ ಜನರಿಗೆ ತುಂಬಾ ಇಷ್ಟ ಆಗ್ತೈತಿ. ಇವತ್ತು ಒಂದು ಭಾಳ ಕಷ್ಟ ಆಗೋಗ್ಬಿಡ್ತು. ನಾನು ಅವ್ರನ್ನ ಹಿಂದೆ ಬೆನ್ನತ್ತಿ ಕರ್ಕೊಂಬಂದಿದ್ದೀನಿ. ಕೆಲವೊಂದು ಪ್ರಶ್ನೆಗಳು ಏನಪ್ಪ ಅಂದರೆ, ರಮೇಶ್ ಅಣ್ಣ, ನಿಮಗೆ ಕುರಿಗಾಯಿ ಕೆಲಸ ಅಂತೇಳಿ ನೀವು ಪ್ರಾಮಾಣಿಕವಾಗಿ ಹೇಳ್ತೀರಿ, ಸ್ವಲ್ಪ ನೆಂಚಿಕೆ. ಈ ಒಂದು ಆಡ್ತೀನಿ, ನನಗೆ ಆಡು ಬಲ್ಲೆ, ಬೆಂಗಳೂರು ಅಂತ ಒಂದು ಪ್ರತಿಷ್ಠಿತ ಕಾರ್ಯಕ್ರಮಕ್ಕೆ ಹೋಗ್ಬಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಯಾವಾಗ ಬಂತು ನಿಮಗೆ? ಕಾನ್ಫಿಡೆನ್ಸ್ ಅಂತ ಯಾವಾಗ ಅಂದ್ರೆ, ನಾವು ಸಣ್ಣದಾಗ ನಾವು ಸಣ್ಣ ಟೇಪ್ರೊಳಗೆ ಹಾಡುಗಳನ್ನ ಕೇಳ್ತಿದ್ವಿ. ದೇವಸ್ಥಾನದೊಳಗೆ ಭಕ್ತಿ ಗೀತೆಗಳನ್ನ, ರಾಜ್ಕುಮಾರ್ ಅಪ್ಪಾಜಿ ಅವ್ರ ಹಾಡುಗಳಾಗಲಿ, ಭಜನೆ ಗೀತೆಗಳಾಗಲಿ, ಈ ಟ್ಯಾಕ್ಟ್ರಿ ಒಳಗೆ ಒಳ್ಳೊಳ್ಳೆ ಹಾಡುಗಳನ್ನ ಅವಾಗ ಹಾಕ್ತಿದ್ರಿಗೆಲ್ಲ ಅದನ್ನು ಕೇಳಿ ಆ ಥರ ನಾವು ಒಂದು ಹಾಡ್ಬೋದಲ್ಲ, ಈ ಥರ ಪ್ರಯತ್ನ ಮಾಡಿದ್ದಕ್ಕೆ ಏನೋ ದೇವ್ರ ಆಶೀರ್ವಾದದಿಂದ ಒಂದೊಂದು ಹಾಡುಗಳನ್ನ ಪ್ರಾಕ್ಟೀಸ್ ಮಾಡಿ ಅದೇನಂತಾರಲ್ರಿ, ಹಾಡುತ್ತಾ ರಾಗ ಅಂತ ಹೇಳ್ತಾರಲ್ಲ ಹಿರಿಯರು, ಆ ಥರ ಹಂಗೆ ಹಾಡ್ಕೊಂತ ಬಂದ್ವಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಅದೊಂದು ನಮ್ಮ ಅದೃಷ್ಟ ಬಲ ಅಂತ ಹೇಳ್ಬೇಕು. ಒಂದು ವೇದಿಕೆ ಸಿಕ್ತ. ವೇದಿಕೆಯಿಂದ ಒಂದು 4 ಜನರಿಗೆ ನಿಮ್ಮೆಲ್ಲರ ಪರಿಚಯ ಆಗಿತ್ತು ಅಷ್ಟು. ಈಗ ರಮೇಶಣ್ಣ, ನೀವು ಎಷ್ಟು ವರ್ಷ ಆಡ್ಲಿಕ್ಕೆ ಪ್ರಾರಂಭ ಮಾಡಿ? ಹಾಡ್ಲಿಕ್ಕೆ ಪ್ರಾರಂಭ ಅಂದ್ರೆ ಸಣ್ಣದಾಗ ಹಾಡ್ತಿದ್ದೀರಿ ನಾವು. ಅವಾಗ ಗುರಿಯಾಗಿ ನಮ್ಗೆ ಟೈಮ್ ಸಿಕ್ಕಾಗೆಲ್ಲ ಹಾಡ್ತಿದ್ದೆ. ಮತ್ತು ಇವಾಗ ಅಲ್ಲಿ ಕಾರ್ಯಕ್ರಮಗಳಿಗೆ ಕರೀತಾರೆ, ಅಲ್ಲಿ ಹಾಡ್ತೀವಿ. ಒಳ್ಳೊಳ್ಳೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸಂಗೀತಕ್ಕೆ ಸಂಬಂಧಪಟ್ಟಂತವ್ರು ಯಾರಾದ್ರೂ ಇದಾರ? ನಿಮ್ಮ ತಂದೆ ತಾಯಿ ಅಥವಾ ಅಜ್ಜ ಮುತ್ತಜ್ಜ ಯಾರಾದ್ರು? ಅಡವಿ ಜೀವನ ಸರ್. ನಮ್ಗೆ ಯಾರು ಇರ್ತಾರೆ ಸರ್? ನಮ್ಗೆ ದೇವ್ರು ಅಂದ್ರೆ ನಮಗೆ ಗುರುಗಳಾಗಿ ಬಂದವರು ನಮ್ಮ ಪುಟ್ಟಯ್ಯರು. ಅವ್ರು ಹುಟ್ಟಿದ ನೆಲದೊಳಗೆ, ಅವ್ರು ಅಡ್ಡಾಡಿದ್ದಂಥ ನೆಲದೊಳಗೆ, ಗದಗ ಜಿಲ್ಲೆ ಒಳಗೆ ಅದೀವಿ. ಅವರ ನಮಗೆ ತಂದೆ, ಅವರ ತಾಯಿ, ಅವರ ಗುರು ನಮಗೆ ಅವರಿಂದಾನೇ ಬಂದಿದ್ದಾನ ನಮ್ಗೆ. ನಿಜಕ್ಕೂ ನೋಡ್ರಿ ಆತ್ಮೀಯರೇ, ನನ್ನೆಲ್ಲ ಯೂಟ್ಯೂಬ್ನ ಎಲ್ಲ ವೀಕ್ಷಕರೇ, ಅವ್ರ ಕುಟುಂಬದಲ್ಲಿ ಯಾರು ಕೂಡ ಸಂಗೀತಕ್ಕೆ ಸಂಬಂಧಪಟ್ಟವ್ರು ಯಾರು ಇಲ್ಲ. ಚಿಕ್ಕವನಿದ್ದಾಗಿದ್ದ ಆಡ್ತಾ ಇದೆಯಾ ಅಂದೆ ನೋಡಿ, ಅವರಲ್ಲಿ ತುಂಬಾ ಗ್ರೇಟ್ ಅನಿಸುತ್ತೆ. ಸರಿಗಮಪಕ್ಕೆ ಕಾರ್ಯಕ್ರಮಕ್ಕೆ ಹೋದ್ರಲ್ಲ ಸರ್, ಸರಿಗಮಪಕ್ಕೆ ಹೋದ್ರಿ, ಅಲ್ಲಿ ಭಾಗವಹಿಸಿದ್ರಿ. ಅರ್ಜುನ್ ಜನ ಸರ್, ವಿಜಯಪ್ರಕಾಶ್ ಸರ್, ಆಮೇಲೆ ಹಂಸಲೇಖ ಸರ್, ಅಲ್ಲಿ ಏನು ಒಂದು 100 ಜನ ವೀಕ್ಷಕರ ನಡುವೆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರಿ. ವೇದಿಕೆ ಮೇಲೆ ನೀವು ಮೊದಲ ಪರ್ಫಾರ್ಮೆನ್ಸ್ ಕೊಟ್ಟಾಗ ಹೆಂಗಿತ್ತು? ಮೊದಲ ಬಾರಿ ನೀವು ಆಡಿದಾಗ ಹೆಂಗಿತ್ತು? ಭಾಳ ಭಯ ಆಗ್ತಿತ್ತು ಸರ್. ಯಾಕಂದ್ರೆ ಅಂತ ವೇದಿಕೆಗಳನ್ನ ನೋಡ್ಲಾರಂತ ಜನ ನಾವು. ಇನ್ನೂ ಅಡವಿ ಒಳಗೆ ಯಾರು ಕೇಳೋರಿಲ್ಲ, ನೋಡೋರಿಲ್ಲ. ಅದೊಂದು ವೇದಿಕೆ ಅಂತ ಬಂದಾಗ ನಮ್ಗೆ ಲೈಟ್ಗಳು ನೋಡಿ ಅದು ಮರೆಯಾಗಲ್ರಿ. ಅದಕ್ಕೆ ಗಡಗಡಗಳು ನೋಡಿದ್ದೀರಿ ನಾವು. ಯಾಕಂದ್ರೆ ದೊಡ್ಡ ಗುರುಗಳು ಇರ್ತಾರಲ್ಲ, ಅನುಭವಿಸ್ತಾರ, ವಿದ್ಯಾ ಪಂಡಿತರು ಅವರೆಲ್ಲ. ಹಂಸಲೇಖ ಗುರುಗಳು ಮುಂದೆ ಹಾಡುವಂತ ಭಾಗ್ಯ ಸಿಗೋದ ಕಷ್ಟ ಎಲ್ಲರಿಗೂ. ಅಂಥದ್ರೊಳಗೆ ನಮ್ಗೆ ಭಾಗ್ಯ ಸಿಕ್ತ. ವಿಜಯಪ್ರಕಾಶ್ ಗುರುಗಳು ಇದ್ರು, ಅನುಶೇಖರ್ ಇದ್ರು, ಮತ್ತು ಇವರೆಲ್ಲ ಎಲ್ಲ ಅವ್ರ ಮುಂದೆ ಅವ್ರು ನೋಡೋದ ಒಂದು ಭಾಳ ಖುಷಿ. ಅವ್ರು ನೋಡಿ ನಾವು ಅರ್ಧಕ್ಕರ್ಧ ಭಯ ಆಗ್ಬಿಟ್ಟಿತ್ತು. ಹೆಂಗೆ ಆಡೋದಪ್ಪ, ಹೆಂಗೆ ಬಂದಂಥ ಹಾಡುಗಳನ್ನ ಮರೆತು ಬಿಟ್ಟು ಅವ್ರು ನೋಡಿ ಅಷ್ಟು ಖುಷಿಯಿಂದ. ಅದಕ್ಕೆ ಅದು ಮರೆಯೋಕ್ಕಾಗಲ್ಲ ಸರ್. ಅದನ್ನು ಫಸ್ಟ್ ನನಗೆ ಹಾಡು ಸಿಕ್ಕಿದ್ದು ಈ ರಾಜ್ಕುಮಾರ್ ಅಪ್ಪಾಜಿ ಅವ್ರದ್ದು ಹಾಡು ಸಿಕ್ಕಿತ್ತು, ಬಾಳೋ ಅಂತ ಹೂವಿ ಬಾಡೋ ಆಸೆ ಏಕೆ ಅಂತೇಳಿ. ಆ ಹಾಡು ಹಾಡಿ ಆಯ್ಕೆ ಆಗಿದೆ. ಮತ್ತು ಮುಂದೆಲ್ಲ ಒಂದೊಂದು ಹಾಡಿ ಕಲ್ಕೊಂತ ಅಲ್ಲಿ ಮಟ್ಟ ಹೋಗಿ ತಲುಪಿದ್ವಿ. ಈಗ ನೆಕ್ಸ್ಟ್ ಮುಂದಿನ ಒಂದು ಉದ್ದೇಶ, ಮುಂದೆ ಇದರಲ್ಲೇ ನೀವು ಕಂಟಿನ್ಯೂ ಮಾಡ್ತಿರೋ ಹೆಂಗೆ ಸಂಗೀತ ಒಂದು ಇದರಲ್ಲೇ ಮುಂದೆ ಸರ್? ಈಗ ನಮ್ಗೆ ಹಂಸಲೇಖ ಗುರುಗಳ ಒಂದು ದಾರಿದೀಪ ಆಗ್ಯದ. ಅವ್ರು ಹೇಳಿದ್ರು, ಅವಾಗ ಸರಿಗಮಪ ಇದ್ದಾಗ ನಿಮ್ಮ ಧ್ವನಿ ಚೆನ್ನಾಗೈತಪ್ಪ,
ನೀ ಸಂಗೀತ ಅಭ್ಯಾಸ ಮಾಡು, ನಿನಗೆ ಒಳ್ಳೆ ಭವಿಷ್ಯ ಮುಂದೆ ಐತಿ ಅಂತೇಳಿ ಹೇಳಿದ್ರು ಅವಾಗ. ಆ ಮಾತಿನ ಪ್ರಕಾರ ಅವರು ನನ್ನ ಸಂಗೀತ ಅಭ್ಯಾಸ ಮಾಡಿಸ್ತೀನಿ ಅಂತ ಹೇಳ್ಯಾರ. ಮತ್ತು ಅಲ್ಲಿ ಯಾವಾಗ ಹೋಗ್ತಿರ್ತೀನಿ ಅಭ್ಯಾಸ ಮಾಡಕತ್ತೀನಿ. ಅವ್ರ ಆಶೀರ್ವಾದದಿಂದ ನಾವೇನೋ ಒಂದು ಸಣ್ಣ ಸಂಗೀತ ಕಲಿಯಾಕತ್ತೀವಿ. ಮತ್ತು ಅವ್ರನ್ನ ಪದಗಳಲ್ಲಿ ಹೇಳಕ್ಕೆ ನಮ್ಗೆ ವರ್ಣನೆ ಮಾಡೋಕ್ಕಾಗಲ್ಲ, ಅಷ್ಟು ದೊಡ್ಡ ಗುಣದವ್ರು ಅದನ್ನು ಹಂಸಲೇಖ. ಯಾಕಂದ್ರೆ ಹಳ್ಳಿಯಿಂದ ಬಂದವರಿಗೆ ಭಾಳ ನಮ್ಗೆ ಒತ್ತು ಕೊಟ್ಟವ್ರು, ನಮ್ಮ ಮೇಲೆ ಭಾಳ ಅಭಿಮಾನ ತೋರಿಸಿ ಗೊತ್ತಿಲ್ಲದವ್ರಿಗೆ ದಾರಿ ಹೇಳಿಸ್ತಾರಂದ್ರೆ ಅವರ ನಮಗೆ ದೇವರಲ್ಲಿ ಯಾರು ಪರಿಚಯ ಇರಲ್ಲ. ಅವ್ರು ನೋಡೋಕೆ ಒಂದು ಅದೃಷ್ಟ ನಮಗೆ. ಅವ್ರು ನೋಡಿ ಅಂಥ ದೊಡ್ಡ ಕಲಾವಿದರು ನೋಡೋದು. ಅಪ್ಪಾಜಿ ಅವರು, ರಾಜ್ಕುಮಾರ್ ಅಪ್ಪಾಜಿ ಅವ್ರ ಜೊತೆ ಕೆಲಸ ಮಾಡಿದಂಥವ್ರು, ಮತ್ತು SP ಬಾಲಸುಬ್ರಹ್ಮಣ್ಯಂ ಗುರುಗಳ ಜೊತೆ ಅವರು ಒಡನಾಟದ ಇದ್ದಂಥವ್ರು. ಅವ್ರ ಸ್ಟುಡಿಯೋದೊಳಗೆ ಒಮ್ಮೆ ಹಾಡಿದಾಗ ಅವರು ಎಲ್ಲ ಹಳೆ ನೆನಪು ಎಲ್ಲ ಒಂಥರ ನೋಡ್ದಂಗೆ ಆಗತ್ತೆ. ರಾಜ್ಕುಮಾರ್ ಅಪ್ಪಾಜಿ ಅವರ ಫೋಟೋಗಳು, SPB ಗುರುಗಳ ಫೋಟೋಗಳು ಎಲ್ಲ ಅವ್ರ ಸ್ಟುಡಿಯೋದಲ್ಲಿ ನೋಡ್ಬಿಟ್ರೆ ಎಲ್ಲೋ ಒಂದು ಕಡೆ ಆನಂದ ಆಗುತ್ತೆ ಮನಸ್ಸು. ಅಂಥ ಜಾಗದೊಳಗೆ ನಾವು ನಿಂತೀವಲ್ಲಪ್ಪ ಅಂತೇಳಿ ಖುಷಿ ಆಗುತ್ತೆ. ನಿಜಕ್ಕೂ ರಮೇಶ್ ಅಣ್ಣ, ಇವತ್ತು ನಮ್ಮ ಮನೆಗೆ ಬಂದ್ರಿ. ಇದು ಮನೆಯೆಲ್ಲ ಚಿಕ್ಕ ರೂಮು, ಬಹಳ ಖುಷಿ ಆಯ್ತು. ಒತ್ತಡ ಕಾರ್ಯಭಾರ. ಇನ್ನೊಂದ್ಸರಿ ನಾನು ನಿಮ್ಮ ಗದಗದ ಮಜೂರ್ ತಾಂಡಕ್ಕೆ ನಿಮ್ಮ ಮನೆಗೆ ಭೇಟಿ ಕೊಟ್ಟು ನಿಮ್ಮ ಸಂಪೂರ್ಣವಾದ ವಿಡಿಯೋ ನಾನು ಮಾಡ್ತೀನಿ. ದಯವಿಟ್ಟು ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರು ರಮೇಶ್ ಲಮಾಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ತರಾತುರಿಯಲ್ಲಿ ಸಂದರ್ಶನ ಮುಗಿಸ್ತಾ ಇದ್ದೀನಿ. ಪಾಪ ನಮಗೋಸ್ಕರ ಅವರ ಸ್ನೇಹಿತರು ಬಂದಿದ್ದಾರೆ, ಭಾಳ ಕಷ್ಟದ ಕರ್ಕೊಂಬಂದು. ದಯಮಾಡಿ ಕ್ಷಮೆ ಇರಲಿ ರಮೇಶ್ ಅಣ್ಣ. ಖಂಡಿತ ಮನೆ ಅಲ್ಲ ಸರ್, ಇದು ದೊಡ್ಡ ಮನೆ ಸರ್. ಆಯ್ತು, ಬಂದ್ರಿ ಅಟ್ಲೀಸ್ಟ್ ಒಂದು ಊಟ ಕರೆದ್ರೆ ಬರಲಿಲ್ಲ. ಈಗಲೂ ನೀವು ವೇಟ್ ಮಾಡ್ತೀರಿ ಅಂದ್ರೆ ನಾನು ಮಾಡಕ್ಕೆ ರೆಡಿ ರಮೇಶ್ ಅಣ್ಣ. ಖಂಡಿತ ನಮಗೆ ಕರೆದ ತಕ್ಷಣ ಬಂದು ಸಂದರ್ಶನ ಮಾಡಿಕೊಡೋದಕ್ಕೆ ನನ್ನಂತೊಬ್ಬ ಸಣ್ಣ ಯೂಟ್ಯೂಬರ್ ನಾನು. ನಿಮ್ಮ ಒಂದು ಸಪೋರ್ಟ್ ಬೇಕು. ಇನ್ನೂ ಮಾತಾಡೋಕ್ಕೆ ತುಂಬಾನೇ ಆಸೆ ಇದೆ, ಆದರೆ ಒತ್ತಡದ ಕಾರ್ಯಭಾರ. ಸಾರೊಬ್ರು ಬಂದಿದ್ದಾರೆ, ಅವ್ರನ್ನೂ ಕಾಯ್ಸಕ್ಕೆ ಮನಸ್ಸು ಹೋಗ್ತಾ ಇಲ್ಲ. ಅದರಲ್ಲಿ ಅವ್ರಿಗೆ ಫೋನ್ ಬರ್ತಾ ಇದ್ದಾವೆ. ಎಲ್ಲರೂ ಕೂಡ ದಯವಿಟ್ಟು ರಮೇಶ್ ಲಮಾಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅವ್ರಿಗೆ ಸಪೋರ್ಟ್ ಕೊಡಿ. ಅವರಿಗೆ ಒಳ್ಳೆಯದಾಗಲಿ, ಮುಂದಿನ ಒಂದು ಭವಿಷ್ಯ ಭಾಳ ಉಜ್ವಲವಾಗಿರಲಿ, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತೇಳಿ ನಾನು ಈ ಮೂಲಕ ಕರ್ನಾಟಕದ ದಾವಣಗೆರೆಯ ಬೆಣ್ಣನಗಿರಿ ದಾವಣಗೆರೆ ಎಲ್ಲರಿಗೂ ನಾನು ಭಕ್ತಿಪೂರ್ವಕವಾಗಿ ಬೇಡ್ಕೊಳ್ತೀನಿ ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.